ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಿಮ್ಗೆ ಆಗಲೇ ನೋಡಿರ್ತೀರ ಬೋರ್ಡು ಗೊತ್ತಾಗಿರುತ್ತೆ. ಅದಕ್ಕೆ ಮುಂಚೆ ಶರತ್ ತೇಜ ಸ್ಟುಡಿಯೋನ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ನ ಕೈಯಿಂದ ಪ್ರೆಸ್ ಮಾಡಿ. ಗೆಳೆಯರೆ, ಏನಂದರೆ ನಾನು ತುಂಬ ಕಡೆ ತರಕಾರಿನ ತೊಗೊಂಡು ಹೋಗ್ತಾ ಇರ್ತೀನಿ. ಆದರೆ ಇಲ್ಲಿ ತರಕಾರಿಗಳು ತುಂಬ ಫ್ರೆಶ್ ಆಗಿದೆ, ತುಂಬ ಕಡಿಮೆ ಬೆಲೆ. ಏಕೆಂದರೆ ಅಕ್ಕಪಕ್ಕ ನಾನು ತೊಗೊಂಡೋಗಿದ್ದೀನಿ, ನಾನು ಇಲ್ಲೇ ಪಕ್ಕದಲ್ಲೇ ಇರೋದು. ಮನೆಗೆ ತೊಗೊಂಡು ಅಷ್ಟರಲ್ಲಿ ಏನು ರೀ ಈ ಥರ ತೊಗೊಂಬಂದಿದ್ದೀರಾ, ಏನು ಹಿಂಗಿದೆ ಅಂತ ಮನೆ ಅವರೆಲ್ಲ ಕಿರಿಕಿರಿ ಮಾಡ್ತಾರೆ. ಸೌತೆಕಾಯಿ ತೊಗೊಂಡೋದ್ರೆ ಏನು ರೀ ಬೆಂಡಾಗಿರೋ ತೊಗೊಂಬಂದಿದ್ದೀರಾ ಅಂತಾರೆ. ಹಾಗೆ ತರಕಾರಿಗಳು ಮನೆಗೆ ನಿಮಗೆ ಗೊತ್ತಿರುತ್ತೆ, ಮನೆಗೆ ತೊಗೊಂಡೋಗೋ ಅಷ್ಟರಲ್ಲಿ ಏನೇನೆಲ್ಲ ಆಗುತ್ತೆ, ಒಳಗಡೆ ಏನೇನು ಇಟ್ಟಿರ್ತಾರೆ ಅಂತ. ಬಟ್ ನಾನು ಈ ಥರ ತುಂಬ ಇದು ನೋಡಿದೆ. ಆದರೆ ಗ್ರೀನ್ ಪ್ಯಾಲೇಸ್ ಅಂದ್ಬಿಟ್ಟು ಇದನ್ನು ಸುಮಾರು ಒಂದು ತಿಂಗಳಾಯಿತು ಓಪನ್ ಆಗಿ. ಇಲ್ಲಿ ಒಂದು ಸಲ ನೋಡೋಣ ಅಂದ್ಬಿಟ್ಟು ನಾನು ಹೋದೆ. ತುಂಬ ಫ್ರೆಶ್ ಆಗಿತ್ತು. ಸರಿ ತೊಗೊಂಡೋದೆ ಮನೆಗೆ ಒಂದಷ್ಟು ತರಕಾರಿಗಳನ್ನ ತೊಗೊಂಡು. ಎಲ್ಲಿಂದ ತೊಗೊಂಬನ್ರಿ ಅಂದರೆ, ಈ ಥರ ತುಂಬ ಚೆನ್ನಾಗಿದೆ ರೀ ಅಂದರೆ, ಸೌತೆಕಾಯಿ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಹೇಳ್ತಾರೆ. ಮನೇಲಿ ಇವಾಗ ತುಂಬ ಖುಷಿಯಾಗಿದ್ದಾರೆ. ನಾನೊಂದು ಈ ಸಲ ಅಲ್ಲೇ ಒಂದು 3-4 ಸಲ ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಬೆಲೆನೂ ಅಷ್ಟೇ ತುಂಬ ಕಡಿಮೆ ಇದೆ. ಒಂದು ಸಲ ಭೇಟಿ ಕೊಡಿ. ತುಂಬ ಫ್ರೆಶ್ ಅಂದರೆ ಇವರು ಡೈರೆಕ್ಟಾಗಿ ರೈತರಿಂದನೇ ತೊಗೊಂಬರ್ತಾರೆ. ಅವ್ರ ಹತ್ರ ಚೆನ್ನಾಗಿದ್ದರೆ ಮಾತ್ರ ಇವರು ತೊಗೊಳ್ಳೋದು, ಇಲ್ಲಾಂದರೆ ಅದನ್ನೂ ತೊಗೊಳ್ಳಲ್ಲ ಇವರು. ಯಾಕೆಂದರೆ ಅವರೇ ಹೇಳ್ತಾರೆ, ಪಾಪ ಓನರು ತುಂಬ ಒಳ್ಳೆ ಮನುಷ್ಯರು. ಸರ್ ಇಲ್ಲ ಸರ್, ಫ್ರೆಶ್ ಆಗಿದ್ದರೆ ಮಾತ್ರ ನಾವು ತೊಗೊಂಬರೋದು, ಸುಮ್ಮನೆ ಯಾಕೆ ಕಸ್ಟಮರ್ಸ್ಗಳಿಗೆಲ್ಲ ಕೊಟ್ಟು ನಾವು ಚೆನ್ನಾಗಿಲ್ಲ ಅನ್ನೋದು, ಡಬ್ಬ ಅನ್ನೋದು, ತಿರ್ಗಾ ನಾಳೆ ಬರ್ದಲ್ಲೇ ಇರೋದು, ಆ ಥರ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ ರೈತರನ್ನ ಕರೆದು ಅವ್ರ ಹತ್ರ ಫ್ರೆಶ್ ಆಗಿದ್ದರೆ ಮಾತ್ರ ನಾವು ತೊಗೊತೀವಿ ಅಂತ ಅವರೇ ಹೇಳ್ತಾರೆ. ನನಗೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಸರ್ ಅಂದರೆ. ನಾನು ಸುಮಾರು ಕಡೆ ನೋಡಿದ್ದೀನಿ, ಆದರೆ ಇಷ್ಟು ಫ್ರೆಶಸ್ ಇಲ್ಲ ಅಂತ ನಾನಂತಲ್ಲ, ಅಲ್ಲಿ ಬಂದಿರೋರೆಲ್ಲ ಹೇಳ್ತಾನೆ ಇದ್ರು. ಸರಿ, ನಾನು ಯಾಕೆ ವೀಡಿಯೋ ಮಾಡಬಾರ್ದು ಇದನ್ನು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿ ನಾನು ವೀಡಿಯೋ ಮಾಡಿದೆ. ಮಾಡಿ ಸರ್ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ನೋಡ್ತಾ ಇರಿ, ವೀಡಿಯೋದಲ್ಲಿ ಹಾಕಿದ್ದೀನಿ, ಎಲ್ಲ ತರಕಾರಿಗಳನ್ನೆಲ್ಲ ಶೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಅಂದರೆ ತುಂಬ ಫ್ರೆಶ್. ಬಟ್ ನನಗನ್ಸಿದ್ದು ನೀವು ಒಂದು ಸಲ ನೋಡಿ, ತುಂಬ ಚೆನ್ನಾಗಿದೆ. ಹೋಗಿ ಗ್ರೀನ್ ಪ್ಯಾಲೇಸ್ನ ನೋಡಿ, ಅಲ್ಲಿ ಹೋಗಿ ಒಂದಷ್ಟು ಹಣ್ಣು ತರಕಾರಿಗಳನ್ನ ಎಲ್ಲ ಪರ್ಚೇಸ್ ಮಾಡ್ಕೊಂಬನ್ನಿ. ಏನಪ್ಪ ಬರೀ ತರಕಾರಿ ಹಣ್ಣು ಬಗ್ಗೆನೇ ಮಾತಾಡ್ತಾ ಇದ್ದಾನೆ, ನಾನು ಅಡ್ರೆಸ್ ಎಲ್ಲಿದೆ ಅಂತ ಹೇಳಲಿಲ್ಲ ಅಂದ್ಕೊಬೇಡಿ. ಇದು ಎಲ್ಲಿದೆ ಅಂದರೆ ನಿಮಗೆ ಮುದ್ದಿನಪಾಳ್ಯ ಅಂತ. ಮುದ್ದಿನಪಾಳ್ಯ, ಇದು ನಾಗರಬಾವಿ ಸರೌಂಡಿಂಗ್ ಬರ್ತದೆ. ದೀಪಾ ಕಾಂಪ್ಲೆಕ್ಸಿಂದ ನಿಮಗೆ ಡೌನ್ ಹೋದರೆ ಟುವರ್ಡ್ಸ್ ನಿಮಗೆ ಮಲ್ಲತ್ತಳ್ಳಿ ಲೇಕ್ ಸಿಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಲೇಕ್ ಅಂದರೆ ಕಾರ್ನರ್, ಅಲ್ಲಿ ಗ್ರೌಂಡ್ ಇದೆ. ಲೆಫ್ಟ್ ಹ್ಯಾಂಡ್ ಚಿಕ್ಕದಾಗಿ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡ್ ಪಕ್ಕದಲ್ಲೇ ನಿಮಗೆ ಲೆಫ್ಟ್ ಸೈಡಲ್ಲೇ ಗ್ರೀನ್ ಪ್ಯಾಲೇಸ್ ಅಂತ ಕಾಣುತ್ತೆ. ಒಂದು ಸಲ ಅಲ್ಲೋಗಿ. ನಿಮಗೆ ಮುದ್ದಿನಪಾಳ್ಯ ಕಡೆಯಿಂದ ಬರ್ತು ಅಂದರೆ ನಿಮಗೆ ರೈಟ್ ಸೈಡಿಗೆ ಸಿಗುತ್ತೆ, ದೀಪಾ ಕಾಂಪ್ಲೆಕ್ಸಿಂದ ಲೆಫ್ಟ್ ಸೈಡಿಗೆ ಸಿಗುತ್ತೆ. ಈ ಸರೌಂಡಿಂಗಲ್ಲಿ ಯಾರು ಇದ್ದರೆ ದಯವಿಟ್ಟು ಇಲ್ಲಿಗೊಂದು ಸಲ ಭೇಟಿ ಕೊಡಿ. ತುಂಬ ಫ್ರೆಶ್ ಇದೆ. ಫ್ರೆಶ್ ಅಂದರೆ ನಾನು ಸುಮ್ಮನೆ ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಸುಮ್ಮನೆ ಇದಾಗಲಿ ಅಂತ ಏನು ವೀಡಿಯೋ ಮಾಡ್ತಾಯಿಲ್ಲ. ನೀವೊಂದು ಸಲ ಭೇಟಿ ಕೊಡಿ, ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀರಿ ನೀವು, ನನಗೆ ಗೊತ್ತು. ಏಕೆಂದರೆ ವೀಡಿಯೋ ನಾನು ಶೂಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಹರಿಬಿರಿಲೇ ಶೂಟ್ ಮಾಡಿದೆ, ಟೈಮ್ ಇರಲಿಲ್ಲ. ಹಾಗಾಗಿ ಇನ್ನೊಂದು ಸಲ ತುಂಬ ನೀಟಾಗಿ ಶೂಟ್ ಮಾಡಿ ನಿಮ್ಗೆ ತಿರ್ಗಾ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ. ಒಂದು ಸಲ ಭೇಟಿ ಕೊಡಿ. ಇಲ್ಲಿ ಏನಂದರೆ ಕೌಂಟ್ರುಗಳು 1-2 ಕೌಂಟ್ರ್ ಇಲ್ಲ, ಒಂದು 5-6 ಕೌಂಟ್ರುಗಳು ಇಟ್ಕೊಂಡಿದ್ದಾರೆ. ಎಲ್ಲ ಬಿಲ್ಲಿಂಗ್ ಸೆಕ್ಷನು ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿ ಮಾಡಿದ್ರಿ ಅಂಗಡಿನ. ನಿಮಗೆ ಓವರಾಲ್ ನಾನು ತೋರ್ಸೋಕ್ಕಾಗಿಲ್ಲ, ಬಟ್ ತರಕಾರಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಗೆಳೆಯರೆ, ತುಂಬ ಫ್ರೆಶ್ ಆಗಿದೆ ಅಂದರೆ ತುಂಬ ಫ್ರೆಶ್ ಆಗಿದೆ. ನೋಡಿ, ಬಜ್ಜಿ ಮಾಡ್ಕೊಳ್ಳೋಕ್ಕೆ ಕ್ಯಾಪ್ಸಿಕಮ್ಮು ನೋಡ್ತಾ ಇರಿ, ಎಂತೆಂಥ ತರಕಾರಿಗಳಿದೆ. ನೀವೊಂದು ಸಲ ಭೇಟಿ ಕೊಡಲೇಬೇಕು. ಪಾಪ ಓನರ್ ತುಂಬ ಮನುಷ್ಯ, ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದಾರೆ ಎಲ್ರಿಗೂ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಶರತ್ ತೇಜ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ನ ಕೈಯಿಂದ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಗೆಳೆಯರೆ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸಲ ಭೇಟಿ ಕೊಡಿ ಗ್ರೀನ್ ಪ್ಯಾಲೇಸ್ಗೆ. ತರಕಾರಿ ತೊಗೊಳ್ಳಿ, ತುಂಬ ಕಡಿಮೆ ಬೆಲೆಯಲ್ಲಿದೆ. ಓನರು ಒಂದೊಂದು ಸಲ ದುಡ್ಡಿಲ್ಲ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಕೊಡಿ ಅಂತಾರೆ. ಪಾಪ ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಆವಾಗಲೇ ಕೊಟ್ಬಿಟ್ಟು ತೊಗೊಂಬನ್ನಿ. ನನಗೊಂದು 2-3 ಸಲ ಚೇಂಜ್ ಇರಲಿಲ್ಲ, ಒಂದು ಇದಾಗಲಿಲ್ಲ, ಪರವಾಗಿಲ್ಲ ಹೋಗಿ ಸರ್ ನಾಳೆ ತಂದು ಕೊಡಿ ಅಂತಾರೆ. ಅವ್ರಿಗೂ ಓನರ್ಗೂ ಹೇಳೋದಷ್ಟು ಎಲ್ಲರೂ ಒಂದೇ ಥರ ಇರೋಲ್ಲ ಅಂತ ಹೇಳಿದೆ. ಇಲ್ಲ ಪರವಾಗಿಲ್ಲ ಸರ್, ಏನು ಸರ್ 100 ರೂಪಾಯಿಲಿ ಯಾರೂ ಆ ಥರ ಮೋಸ ಮಾಡಲ್ಲ ಸರ್ ಅಂತಾರೆ. ಓನರ್ ತುಂಬ ಒಳ್ಳೆ ಮನುಷ್ಯ. ಈ ಥರ ಅಂಗಡಿಗಳಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವರೆಲ್ರಿಗೂ ರೈತರಿಂದ ತೊಗೊಂಬಂದು ಫ್ರೆಶ್ಶಾಗಿ ತರಕಾರಿಗಳನ್ನ ನಮಗೆ ಕೊಡ್ತಾರೆ. ಇಲ್ಲ ಅಂದರೆ ಅವ್ರು ತೊಗೊಂಬಂದು 1 ತಿಂಗಳು ತರಕಾರಿನ ತಂದು ಕಡಿಮೆ ಬೆಲೆಯಲ್ಲಿ ಅನ್ನೋ ಥರ ಎಲ್ಲರೂ ಮಾಡ್ದಂಗೆ ಮಾಡುತ್ತಾರೆ. ಅದಕ್ಕೆ ಈ ಥರ ಫ್ರೆಶ್ ಆಗಿರೋ ತರಕಾರಿಗಳನ್ನ ಹುಡುಕೊಂಡು ಹೋಗೋದಕ್ಕಿಂತ ಪಟ್ ಅಂತ ಗ್ರೀನ್ ಪ್ಯಾಲೇಸ್ ಅಂತ ನಾಗರಬಾವಿ ಸರೌಂಡಿಂಗು, ಮಲ್ಲತ್ತಳ್ಳಿ ಸರೌಂಡಿಂಗು, ಹಾಗೆ ದೀಪಾ ಕಾಂಪ್ಲೆಕ್ಸ್ ಸರೌಂಡಿಂಗು, ಮುದ್ದಿನಪಾಳ್ಯ ಸರೌಂಡಿಂಗ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಗ್ರೀನ್ ಪ್ಯಾಲೇಸ್ಗೆ ಭೇಟಿ ಕೊಡಿ, ತರಕಾರಿಗಳು ತೊಗೊಳ್ಳಿ. ಹಾಗೆ ಶರತ್ ತೇಜ ಸ್ಟುಡಿಯೋನ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ,
ಹಾಗೆ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ನ ಕೈಯಿಂದ ಪ್ರೆಸ್ ಮಾಡಿ. ಓಕೆ, ಬಾಯ್ ಬಾಯ್.